ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು 4ನೇ ತರಗತಿಯ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತಕ್ಕಂಥ ಇಂಗ್ಲೀಷ್ ಈ ವಿಷಯವನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಈ ವಿಷಯದಲ್ಲಿನ ಪೇಜ್ ನಂಬರ್ 10 ಹೌಸ್ ಹೋಲ್ಡ್ ಆರ್ಟಿಕಲ್ಸ್ದ ನಂತರದಲ್ಲಿ ಬರ್ತಕ್ಕಂತಹ ದ ನಾಟಿ ಆನಿಯನ್ಸ್ ಅನ್ನುವಂತಹ ಒಂದು ಪಾಠವನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ನೋಡಿ, ದ ನಾಟಿ ಆನಿಯನ್. ರೀಡ್ ಆ್ಯಂಡ್ ಎಂಜಾಯ್. ಟೀಚರ್ ರೀಡ್ಸ್ ದ ಲೆಸನ್. ಲಿಸನ್ ವಿತ್ ಯುವರ್ ಬುಕ್ ಕ್ಲೋಸ್ಡ್. ಟೀಚರ್ ರೀಡ್ಸ್ ದ ಲೆಸನ್ ಅಗೇನ್. ನಾವು ಲಿಸನ್ ವಿತ್ ಯುವರ್ ಬುಕ್ ಓಪನ್. ನೋಡಿ, ಈ ಒಂದು ಸ್ಟೋರಿಯನ್ನು ನಾನೇನು ಮಾಡ್ತೀನಿ, ಹೇಳ್ತಾ ಹೋಗ್ತೇನೆ, ಓದುತ್ತಾ ವಿವರಿಸುತ್ತೇನೆ ಕೂಡ. ಹಾಗೆಯೇ ಮಧ್ಯದಲ್ಲಿ ಬರ್ತಕ್ಕಂಥ ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಮಕ್ಕಳೇ, ನೀವು ಕೂಡ ಗಮನಿಸಬೇಕು. ದ ನಾಟಿ ಆನಿಯನ್. ದ ನಾಟಿ ಆನಿಯನ್. ನಾಟಿ ಅಂದರೆ ಏನು? ತುಂಟತನದ ಅಥವಾ ನಾಟಿ ಅಂದರೆ ತುಂಟತನ ಮಾಡುವಂಥ ಒಂದು ಆನಿಯನ್. ಆನಿಯನ್ ಅಂದರೆ ಈರುಳ್ಳಿ. ಆನಿಯನ್ ಅಂದರೆ ಏನು ಮಕ್ಕಳೇ? ಈರುಳ್ಳಿ. ನೀವೆಲ್ಲ ನೋಡಿರ್ತೀರ, ಉಳ್ಳಾಗಡ್ಡಿ ಅಂತಿರಲ್ಲ, ಈರುಳ್ಳಿ ಅದೇ ದ ನಾಟಿ ಆನಿಯನ್, ತುಂಟತನದ ಒಂದು ಈರುಳ್ಳಿ. ಈ ಪಾಠದ ಒಂದು ಹೆಡ್ಡಿಂಗ್. ಇನ್ನು ಪಾಠವನ್ನು ಈಗ ಒಂದು ಸ್ವಲ್ಪ ಓದ್ತೇನೆ ನೋಡಿ. ಗೋಪು ವೆಂಟ್ ಟು ದ ಮಾರ್ಕೆಟ್. ಹಿ ಬಾಟ್ ಎ ಕಿಲೋ ಆಫ್ ಆನಿಯನ್ಸ್ ಫ್ರಾಮ್ ದ ವೆಜಿಟೇಬಲ್ ಸೆಲ್ಲರ್. ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂಥ ವ್ಯಕ್ತಿ ಯಾರು? ಗೋಪು. ಅವನ ಹೆಸರೇನು? ಗೋಪು ಅಂತ. ಅವನು ಎಲ್ಲಿಗೆ ಹೋಗ್ತಾನ? ಮಾರ್ಕೆಟ್ಗೆ ಹೋಗ್ತಾನ. ವೆಂಟ್ ಟು ದ ಮಾರ್ಕೆಟ್. ನೋಡಿ, ಅವನು ಎಲ್ಲಿಗೆ ಹೋದ? ಮಾರ್ಕೆಟ್ಗೆ ಹೋದ. ಏನನ್ನು ತರಲಿಕ್ಕೆ? ಹಿ ಬಾಟ್ ಎ ಕಿಲೋ ಆಫ್ ಆನಿಯನ್ಸ್. ನೋಡಿ, ಏನಂತ ತರ್ತಾನ? 1 ಕಿಲೋ ಆನಿಯನ್ಸ್ ಅಂದರೆ ಈರುಳ್ಳಿಯನ್ನು ತೆಗೆದುಕೊಂಡು ಬರ್ತಾನೆ. ಫ್ರಮ್ ದ ವೆಜಿಟೇಬಲ್ ಸೆಲ್ಲರ್, ತರಕಾರಿ ಮಾರುವವನ ಹತ್ತಿರ 1 ಕಿಲೋ ಅಂದರೆ 1 kg ಆನಿಯನ್ಸನ್ನು ತೆಗೆದುಕೊಂಡು ಬರುತ್ತಾನೆ. ಸಮ್ವೇರ್ ಬಿಗ್, ಸಮ್ವೇರ್ ಸ್ಮಾಲ್, ಸಮ್ವೇರ್ ರಿಯಲಿ ಟಿನಿ, ಸಮ್ವೇರ್ ಪಿಂಕ್, ಸಮ್ವೇರ್ ರೆಡ್ ಆ್ಯಂಡ್ ಸಮ್ವೇರ್ ಆಲ್ಮೋಸ್ಟ್. ಅವ ತೆಗೆದುಕೊಂಡಿರ್ತಕ್ಕಂತಹ ಈರುಳ್ಳಿಯೊಳಗೆ ಏನಿದ್ದು? ಸಮ್ವೇರ್ ಬಿಗ್. ಬಿಗ್ ಅಂದರೆ ದೊಡ್ಡದಿದ್ದು. ಸಮ್ವೇರ್ ಸ್ಮಾಲ್, ಸ್ವಲ್ಪ ಏನಿದ್ದು? ಚಿಕ್ಕದಾಗಿದ್ದವು. ಸಮ್ವೇರ್ ರಿಯಲಿ ಟಿನ್ನಿ, ಇನ್ನೂ ಕೆಲವೊಂದಿಷ್ಟು ತುಂಬ ಚಿಕ್ಕದಾಗಿದ್ದವು. ಸಮ್ವೇರ್ ಪಿಂಕ್ ಕಲರ್. ನೋಡಿ, ಪಿಂಕ್ ಅಂದರೆ ಯಾವ ಕಲರು? ಗುಲಾಬಿ ಅಲ್ವಾ? ಕೆಲವೊಂದಿಷ್ಟು ಗುಲಾಬಿ ಬಣ್ಣದ್ದಾಗಿದ್ದು. ಇನ್ನು ಸಮ್ವೇರ್ ರೆಡ್, ಕೆಂಪು ಈರುಳ್ಳಿ ಆಗಿದ್ದವು. ಮತ್ತು ಆ್ಯಂಡ್ ಸಮ್ ವೇರ್ ಆಲ್ಮೋಸ್ಟ್ ವೈಟ್, ಮತ್ತು ಇನ್ನೂ ಕೆಲವೊಂದಿಷ್ಟು ಹೆಚ್ಚು ವೈಟ್ ಆಗಿದ್ದು. ವೈಟ್ ಈರುಳ್ಳಿ ನೀವೆಲ್ಲ ನೋಡಿರ್ತಾರಲ್ಲ, ಅಂದರೆ ಬಿಳಿ ಉಳ್ಳಾಗಡ್ಡಿ, ಬಿಳಿ ಈರುಳ್ಳಿಯನ್ನು ಆತ ತೆಗೆದುಕೊಂಡಿದ್ದ. ಇಷ್ಟೆಲ್ಲವನ್ನು ಸೇರಿಸಿ 1 kg ಆತ ಏನು ಮಾಡಿದ್ದ? ಈರುಳ್ಳಿಯನ್ನು ತೆಗೆದುಕೊಂಡಿದ್ದ. ನಂತರ ಹಿ ಪುಟ್ ದೆಮ್ ಇನ್ ಎ ಲಾರ್ಜ್ ಪೇಪರ್ ಪಾಕೆಟ್ ಆ್ಯಂಡ್ ಕೆಪ್ಟ್ ದೆಮ್ ಇನ್ ಎ ಕಾರ್ನರ್ ಆನ್ ದ ಫ್ಲೋರ್. ನೋಡಿ, ಆತ ಏನು ಮಾಡ್ದ? ಅವನ್ನೆಲ್ಲ ತೆಗೆದುಕೊಂಡು ಒಂದು ಪೇಪರ್ ಪಾಕೆಟ್ನಲ್ಲಿ, ನೀವು ತೆಗೆದುಕೊಂಡು ಒಂದು ಚೀಲದಲ್ಲಿ ಹಾಕೋತೀರಲ್ವ ಏನಾದರೂ ಮಾರ್ಕೆಟ್ನಲ್ಲಿ ಹೋದಾಗ, ಆ ವಸ್ತುವನ್ನು ಆತ ಏನು ಮಾಡಿದ? ಆ ಈರುಳ್ಳಿಯನ್ನು ಪೇಪರ್ ಪಾಕೆಟ್ನಲ್ಲಿ, ನೋಡಿ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದಾನಲ್ವ ಇಲ್ಲಿ, ಈ ಒಂದು ಪೇಪರ್ ಪಾಕೆಟ್ನಲ್ಲಿ ಆತ ಹಾಕಿಕೊಳ್ತಾನೆ. ತೆಗೆದುಕೊಂಡು ಏನು ಮಾಡ್ತಾನೆ? ಕ್ಯಾಪ್ಟ್ ದೆಮ್ ಇನ್ ಎ ಕಾರ್ನರ್ ಆನ್ ದ ಫ್ಲೋರ್. ಅದನ್ನು ತೆಗೆದುಕೊಂಡು ತನ್ನ ಒಂದು ಮನೆಗೆ, ಫ್ಲೋರ್ಗೆ ಬರ್ತಾನೆ. ಮೂಲೆಯಲ್ಲಿ, ಕಾರ್ನರ್ ಅಂದ್ರೇನು? ಮೂಲೆ. ಆ ಒಂದು ಕಾರ್ನರ್ನಲ್ಲಿರ್ತಕ್ಕಂಥ ಫ್ಲೋರ್ಗೆ ಬರ್ತಾನ. ನಂತರ ಹಿ ವಾಸ್ ವೆರಿ ಟಯರ್ಡ್. ಅಲ್ಲಿಗೆ ಆತ ಬರೋಷ್ಟೊತ್ತಿಗೆ ತುಂಬ ಸುಸ್ತಾಗಿರ್ತಾನ. ಟಯರ್ಡ್ ಅಂದ್ರೇನು? ತುಂಬ ಸುಸ್ತಾಗಿರ್ತಾನ. ನೋಯಿಂಗ್ ದ್ಯಾಟ್ ನೋ ಬಡಿ ವಾಸ್ ಆಟ್ ಹೋಮ್, ಹಿ ವೆಂಟ್ ಟು ದ ಲಿವಿಂಗ್ ರೂಮ್, ಸ್ಯಾಟ್ ಆನ್ ಎ ಸೋಫಾ, ಸ್ವಿಚ್ಡ್ ಆನ್ ದ ಏರ್ ಕಂಡೀಷನರ್ ಆ್ಯಂಡ್ ಸೂನ್ ಫೆಲ್ ಅಸ್ಲೀಪ್. ಆತ ಮಾರ್ಕೆಟ್ನಿಂದ ಬಂದು ಮನೆಗೆ ಬರುವಷ್ಟೊತ್ತಿಗೆ ಏನಾದವ? ಸುಸ್ತಾಗಿರ್ತಾನ. ಆಗ ನೋಯಿಂಗ್ ದ್ಯಾಟ್ ನೋ ಬಡಿ ವಾಸ್ ಅಟ್ ಹೋಮ್, ಮನೆಗೆ ಬಂದು ನೋಡಿದರೆ ಯಾರೂ ಮನೆಯಲ್ಲಿ ಇರೋದಿಲ್ಲ. ಹಿ ವೆಂಟ್ ಟು ದ ಲಿವಿಂಗ್ ರೂಮ್. ಎಲ್ಲಿಗೆ ಹೋಗ್ತಾನ ಆತ? ಲಿವಿಂಗ್ ರೂಮ್, ಹಾಲ್ ಅಂತೀವಲ್ಲ ನಾವು, ಆ ಹಾಲ್ಗೆ ಆತ ಹೋಗ್ತಾನ. ಹೋಗಿ ಏನು ಮಾಡ್ತಾನೆ? ಸ್ಯಾಟ್ ಆನ್ ಎ ಸೋಫಾ ಇರುತ್ತಲ್ಲ, ಸೋಫಾದ ಮೇಲೆ ಕುಳಿತುಕೊಂಡು ಸ್ವಿಚ್ಡ್ ಆನ್ ದ ಏರ್ ಕಂಡೀಷನರ್. ಏರ್ ಕಂಡೀಷನರ್ ಅಂದರೆ ತಂಪಾದ ಗಾಳಿ ಬರ್ತಕ್ಕಂಥ ಒಂದು ಮಷಿನರಿ ಅಲ್ವಾ ಅದು, ಏರ್ ಕಂಡೀಷನರ್.
ಆ ಏರ್ ಕಂಡೀಷ್ನರನ್ನು ಆನ್ ಮಾಡಿ ಸೋಫಾದ ಮೇಲೆ ಹಾಗೆ ಏನು ಮಾಡಿಬಿಡ್ತಾನೆ, ನಿದ್ದೆ ಬಂದುಬಿಡ್ತದೆ ಅವಂಗೆ. ಆ ಸೋಫಾದ ಮೇಲೆ ಕುಳಿತುಕೊಂಡು ತಂಪಾದ ಗಾಳಿಯನ್ನು ತೆಗೆದುಕೊಳ್ಳುವಾಗ ಏರ್ ಕಂಡೀಷ್ನರಿಂದ ತಂಪಾದ ಗಾಳಿ ಬರ್ತಿರ್ತದೆ. ಆತ ಸುಸ್ತಾಗಿ ಬಂದಿರ್ತಾನೆ, ಆತನಿಗೆ ಹಾಗೆ ನಿದ್ದೆ ಬಂದುಬಿಡುತ್ತೆ. ಸೂನ್ ಎ ಫೆಲ್ ಸ್ಲೀಪ್, ಹಾಗೆ ಆತ ನಿದ್ದೆಗೆ ಜಾರಿ ಬಿಡ್ತಾನೆ, ನಿದ್ದೆ ಹತ್ತಿ ಬಿಡ್ತದೆ ಅವಂಗೆ. ದೇರ್ ವಾಸ್ ನೋಡಿ, ಅವಾಗ ಏನಾಗುತ್ತಂದ್ರೆ ಈರುಳ್ಳಿ ಚೀಲವನ್ನು ಆತ ತಂದ, ಪೇಪರ್ ಪಾಕೆಟನ್ನು ತಂದ ಎಲ್ಲಿಟ್ಟ, ಮನೆಯಲ್ಲಿ ಇಟ್ಟು ಆತ ಸೋಫಾದ ಮೇಲೇ ನಿದ್ದೆ ಹೋಗಿದ್ದಾನೆ. ಆಯಿತಾ, ಗೊತ್ತಾಯ್ತಾ ಮಕ್ಕಳೇ? ಈಗ ಮುಂದೆ ಏನಾಗುತ್ತೆ ನೋಡಿ. ದೇರ್ ವಾಸ್ ಒನ್ ನಾಟಿ ಪಿಂಕ್ ಆನಿಯನ್. ನೋಡಿ, ಆ ಬ್ಯಾಗಲ್ಲಿರ್ತಕ್ಕಂಥ ಪಿಂಕ್ ಆನಿಯನ್, ಒಂದೇ ಒಂದು ಪಿಂಕ್ ಆನಿಯನ್ ಏನು ಮಾಡುತ್ತಾ, ಇನ್ ದ ಪ್ಯಾಕೆಟ್ ಹಿ ಟೋಲ್ಡ್ ದ ಅದರ್ ಆನಿಯನ್ಸ್ ಟು ಜಂಪ್ ಔಟ್ ಆಫ್ ದ ಪ್ಯಾಕೆಟ್. ನೋಡಿ, ಒಂದೇ ಒಂದು ನಾಟಿ ಪಿಂಕ್ ಆನಿಯನ್ ಏನು ಮಾಡುತ್ತಾ, ಉಳಿದೆಲ್ಲ ಒಂದು ಆನಿಯನ್ಸ್ಗಳಿಗೆ ಹೇಳುತ್ತೆ ಏನಂತ, ಜಂಪ್ ಔಟ್ ಆಫ್ ದ ಪ್ಯಾಕ್. ಆ ಪಿಂಕ್ ಆನಿಯನ್ ಹೇಳಿದ ನಂತರ ಏನು ಮಾಡ್ತಾವ, ಉಳಿದೆಲ್ಲ ಆನಿಯನ್ಸ್ಗಳು ಏನು ಮಾಡ್ತವೆ ನೋಡಿ, ಸಮ್ ವೆಂಟ್ ಅಂಡರ್ ದ ಕಪ್ಬೋರ್ಡ್, ಸಮ್ ವೆಂಟ್ ಇಂಟು ಎ ಕಾರ್ನರ್. ಸಮ್ ವೆಂಟ್ ಏನು ಮಾಡ್ತಾವ, ಪಿಂಕ್ ಆನಿಯನ್ ಹೇಳಿದ ತಕ್ಷಣ ಉಳಿದ ಕೆಲವೊಂದಿಷ್ಟು ಈರುಳ್ಳಿಗಳು ಏನು ಮಾಡ್ತಾವ, ಕಬೋರ್ಡ್ ಹಿಂದ್ಗಡೆ ನೋಡಿ, ಅಂಡರ್ ದ ಕಬೋರ್ಡ್ ಕೆಳಗಡೆ ಹೋಗಿ ಏನು ಮಾಡ್ತಾವ, ಬಚ್ಚಿಟ್ಕೋತಾವ. ಹಾಗೆ ಸಮ್ ವೆಂಟ್ ಇಂಟು ಎ ಕಾರ್ನರ್, ಒಂದು ಮೂಲೆಯಲ್ಲಿ ಹೋಗಿ ಸೇರ್ಕೊಳ್ತಾವ. ಆ್ಯಂಡ್ ಸಮ್ ಹಿಡ್ ಬಿಹೈಂಡ್ ದ ಡಸ್ಟ್ಬಿನ್. ನೋಡಿ, ಸಮ್ ಏನು ಮಾಡ್ತಾವೆ, ಡಸ್ಟ್ಬಿನ್ ಇರುತ್ತಲ್ಲ, ಒಂದು ಕಸದ ಡಬ್ಬಿ, ಆ ಡಬ್ಬಿ ಹಿಂದ್ಗಡೆ ಏನು ಮಾಡ್ತಾವೆ, ಹೋಗಿ ಮುಚ್ಚಿಕೊಳ್ತಾವ. ಓ ದೇ ವೆಂಟ್ ಎವ್ರಿವೇರ್. ದ ಪೇಪರ್ ಪ್ಯಾಕೆಟ್ ವಾಸ್ ಸೂನ್ ಎಂಪ್ಟಿ. ಎಂಪ್ಟಿ ಅಂದ್ರೇನು, ಖಾಲಿ. ಎಂಪ್ಟಿ ಅಂದ್ರೇನು, ಖಾಲಿ. ಅರ್ಥ ಆಯ್ತಾ? ನೋಡಿ, ಅಷ್ಟೊತ್ತಿಗೆ ಏನಾಗಿರ್ತದೆ, ಪೇಪರ್ನಲ್ಲಿ ಇರ್ತಕ್ಕಂಥ ಈರುಳ್ಳಿಗಳು ಎಲ್ಲವೂ ಖಾಲಿಯಾಗಿರ್ತಾವ. ಎಲ್ಲೆಲ್ಲಿ ಹೋಗಿರ್ತಾವೆ ಹೇಳಿಯವು ನೋಡೋಣ. ಕಬೋರ್ಡ್ದ ಕೆಳಗಡೆ, ಅಂಡರ್ ದ ಕಬೋರ್ಡ್. ಆ್ಯಂಡ್ ಸಮ್ ವೆಂಟ್ ಇಂಟು ಎ ಕಾರ್ನರ್, ಒಂದು ಮೂಲೆಯಲ್ಲಿ ಹೋಗಿರ್ತಾವ. ಹಾಗೆ ಡಸ್ಟ್ಬಿನ್, ಬಿಹೈಂಡ್ ದ ಡಸ್ಟ್ಬಿನ್ನ ಹಿಂದ್ಗಡೆ ಹೋಗಿ, ಬಿಹೈಂಡ್ ದ ಡಸ್ಟ್ಬಿನ್ನ ಹಿಂದ್ಗಡೆ ಹೋಗಿ ಇರ್ತಾವ. ಈ ರೀತಿಯಾಗಿ ಎಲ್ಲ ಕಡೆ, ಓ ದೇ ವೆಂಟ್ ಎವ್ರಿವೇರ್, ಎಲ್ಲ ಕಡೆಗೂ ಏನಾಗಿರ್ತಾವ, ಹೋಗಿಬಿಟ್ಟಿರ್ತಾವ. ಪೇಪರ್ ಪ್ಯಾಕೆಟ್ನಲ್ಲಿರ್ತಕ್ಕಂಥ ಒಂದು ಆನಿಯನ್ಸ್ ಎಲ್ಲ ಖಾಲಿಯಾಗಿರ್ತಾವ. ಎಂಪ್ಟಿ ಅಂದ್ರೇನು, ಖಾಲಿ. ಎಂಪ್ಟಿ ಅಪೋಸಿಟ್ ವರ್ಡ್ ಏನು ಅಂದರೆ, ಎಂಪ್ಟಿನ ವಿರುದ್ಧಾರ್ಥಕ ಪದ ಫುಲ್, FULL. ಅರ್ಥ ಆಯ್ತಾ? ಫುಲ್. ಇನ್ನು ಮುಂದಿನ ಒಂದು ನೋಡಿ, ಮುಂದಿನದಾಗಿ ದೆನ್ ಇಟ್ ವಾಸ್ ಟೈಮ್ ಫಾರ್ ಡಿನ್ನರ್. ನೋಡಿ, ಆಗ ಅಷ್ಟೊತ್ತಿಗಾಗಲೇ ಈ ಈರುಳ್ಳಿಗಳೆಲ್ಲ ಹೋಗಿ ಪೇಪರ್ ಪಾಕೆಟ್ ಖಾಲಿಯಾಗಿರ್ತದೆ. ಅಷ್ಟೊತ್ತಿಗಾಗಲೇ ಡಿನ್ನರ್ ಟೈಮ್ ಆಗಿರ್ತದೆ. ಡಿನ್ನರ್ ಅಂದರೆ ಹೇಳಿ, ಡಿನ್ನರ್ ಅಂದರೆ ಮಧ್ಯಾಹ್ನದ ಒಂದು ಊಟದ ಸಮಯ. ಡಿನ್ನರ್ನ ಟೈಮ್ ಆದಾಗ ಗೋಪು ಏನು ಮಾಡ್ತಾನೆ, ಎಚ್ಚರ ಆಗುತ್ತಾ, ಕೇಮ್ ಇನ್ ಟು ದ ಕಿಚನ್ ಟು ಕುಕ್ ಫುಡ್. ನೋಡಿ, ಆತ ಏನು ಮಾಡ್ತಾನೆ, ಕಿಚನ್ಗೆ ಬರ್ತಾನೆ. ಎದಕ್ಕೋಸ್ಕರ, ಆಹಾರವನ್ನು ತಯಾರಿಸಲಿಕ್ಕೆ. ಕುಕ್ ಫುಡ್ ಅಂದರೆ ಆಹಾರವನ್ನು ತಯಾರು ಮಾಡಲಿಕ್ಕೆ ಆತ ಅಡುಗೆ ಕೋಣೆಗೆ ಬರುತ್ತಾನೆ. ನೋಡಿ, ಕಿಚನ್ ಅಂದ್ರೇನು, ಅಡುಗೆ ಕೋಣೆ ಅಲ್ವಾ. ಓ ಡಿಯರ್, ವೇರ್ ಹ್ಯಾವ್ ಆಲ್ ದ ಆನಿಯನ್ಸ್ ಗಾನ್, ಕ್ರೈಡ್ ಗೋಪು. ನೋಡಿ, ಆತ ಪೇಪರ್ ಪಾಕೆಟನ್ನು ತೆಗೆದು ನೋಡ್ತಾನೆ, ಮಾರ್ಕೆಟ್ನಿಂದ ತಂದಿರ್ತಾನಲ್ಲ, ಆ ಪೇಪರ್ ಪಾಕೆಟನ್ನು ತೆಗೆದು ನೋಡಿದಾಗ, ಓ ಡಿಯರ್, ವೇರ್ ಹ್ಯಾವ್ ಆಲ್ ದ ಆನಿಯನ್ಸ್ ಗಾನ್, ಎಲ್ಲ ಆನಿಯನ್ಸ್ಗಳು ಎಲ್ಲಿಗೆ ಹೋದವು ಅಂತ ಆತ ಚಿಂತೆ ಮಾಡಿ ಅಳ್ತಾನ. ಕ್ರೈಡ್ ಗೋಪು, ಕ್ರೈಡ್ ಅಂದರೆ ಅಳ್ತಾನ. ಹಿ ಲುಕ್ಡ್ ಎವ್ರಿವೇರ್ ಬಟ್ ಹಿ ಕುಡ್ ನಾಟ್ ಫೈಂಡ್ ದೆಮ್. ಎಲ್ಲ ಕಡೆ ಹುಡುಕ್ತಾನ. ನೋಡಿ, ಎಲ್ಲ ಕಡೆ ನೋಡ್ತಾನ. ಹಿ ಲುಕ್ಡ್ ಎವ್ರಿವೇರ್, ಎಲ್ಲ ಕಡೆ ನೋಡಿದರೂ ಕೂಡ, ಆದರೆ ಆತನಿಗೆ ಅವು ಸಿಗೋದಿಲ್ಲ. ಬಟ್ ಹಿ ಕುಡ್ ನಾಟ್ ಫೈಂಡ್ ದೆಮ್, ಅವುಗಳನ್ನ ಹುಡುಕ್ಲಿಕ್ಕೆ ಆತನಿಗೆ ಆಗೋದಿಲ್ಲ. ಸಡನ್ಲಿ ಹಿ ಹರ್ಡ್ ಎ ಸಾಫ್ಟ್ ವಾಯ್ಸ್. ನೋಡಿ, ಆಗ ಪಟ್ನ ಏನಾಗುತ್ತೆ ಅವಂಗ, ಸಡನ್ಲಿ ತಕ್ಷಣ ಆತನಿಗೆ ಒಂದು ಶಬ್ದ ಕೇಳಿಸುತ್ತದೆ. ಸಾಫ್ಟ್ ವಾಯ್ಸ್ ಅಂದರೆ ಮೃದುವಾಗಿರ್ತಕ್ಕಂಥ ಒಂದು ಸಪ್ಪಳ, ಅಂದರೆ ಸೌಂಡ್ ಆತನಿಗೆ ಕೇಳಿಸ್ತದೆ. ಹರ್ಡ್ ಅಂದರೆ ಕೇಳಿಸಿಕೊಳ್ಳುವುದು. ಸಡನ್ಲಿ ಅಂದರೆ ತಕ್ಷಣ ಆತನಿಗೆ ಒಂದು ಮೃದುವಾಗಿರ್ತಕ್ಕಂಥ ವಾಯ್ಸ್ ಅಂದರೆ ಸಾಫ್ಟ್ ಧ್ವನಿ. ವಾಯ್ಸ್ ಅಂದರೆ ಧ್ವನಿ, ಸಾಫ್ಟ್ ಅಂದರೆ ಮೃದುವಾಗಿರ್ತಕ್ಕಂಥ ಧ್ವನಿ ಆತನಿಗೆ ಕೇಳಿಸ್ತದ. ಗೋಪು, ಐ ಆಮ್ ಹಿಯರ್, ಫೈಂಡ್ ಮೀ ಅಂತ ಯಾರೋ ಕೂಗಿದಂತಾಗುತ್ತದ. ನೋಡಿ, ನಾನು ಇಲ್ಲಿದ್ದೇನೆ, ನನ್ನನ್ನು ಹುಡುಕು ಅಂತ ಆನಿಯನ್ಸ್ ಕೂಗ್ತಾವ. ದ ವಾಯ್ಸ್ ಕೇಮ್ ಫ್ರಮ್ ದ ಪಾಟ್. ನೋಡಿ, ಪಾಟ್ ಇರ್ತದ ಒಂದು, ಆ ಪಾಟ್ ಒಳಗಿಂದ, ಪಾಟ್ ಅಂದರೆ ಒಂದು ಪಾತ್ರೆ, ಆ ಪಾತ್ರೆಯೊಳಗಿಂದ
ಸೌಂಡ್ ಬರ್ತಾ ಇರ್ತದೆ. ಹಿ ಲುಕ್ಡ್ ಇನ್ಸೈಡ್, ಆ ಒಂದು ಪಾತ್ರೆಯೊಳಗೆ ಆತ ಸೌಂಡ್ ಬರೋವಂಥ ಪಾತ್ರೆ ಕಡೆಗೆ ಹೋಗಿ ಆತ ನೋಡಿದಾಗ ಏನಾಗುತ್ತಾ, ಅಲ್ಲಿ ಆನಿಯನ್ ಇರ್ತದ. ಇನ್ಸೈಡ್ ಅಂದ್ರೆ ಆ ಪಾತ್ರೆಯ ಒಳಗಡೆ, ಇನ್ಸೈಡ್ ಅಂದ್ರೆ ಒಳಗಡೆ. ಹಿ ಫೌಂಡ್ ಎ ಲಾರ್ಜ್ ಪಿಂಕ್ ಆನಿಯನ್ ಸಿಟ್ಟಿಂಗ್ ಇನ್ಸೈಡ್ ಹ್ಯಾಪಿಲಿ. ನೋಡಿ, ಆತನಿಗೆ ಏನು ಸಿಗ್ತದ, ಅಲ್ಲಿ ಒಂದು ಪಿಂಕ್ ಆನಿಯನ್ ಸಿಗ್ತದ. ಅದು ಬಹಳ ಖುಷಿಯಿಂದ ಅದರೊಳಗೆ ಕುಳಿತುಕೊಂಡಿರ್ತದೆ. ಸಿಟ್ಟಿಂಗ್ ಇನ್ಸೈಡ್ ಹ್ಯಾಪಿಲಿ, ಬಹಳಷ್ಟು ಖುಷಿಯಿಂದ ಅದು ಅದರೊಳಗೆ ಕುಳಿತುಕೊಂಡಿರ್ತದೆ. ಸೂನ್ ಹಿ ಹರ್ಡ್ ಅದರ್ ವಾಯ್ಸಸ್ ಫ್ರಾಮ್ ದ ಡಸ್ಟ್ಬಿನ್. ನೋಡಿ, ಮತ್ತೇನು ಮಾಡ್ತಾನೆ, ಅಲ್ಲೇ ಡಸ್ಟ್ಬಿನ್ ಹತ್ತಿರ ಇರ್ತಕ್ಕಂಥ ಒಂದು ಆನಿಯನ್ಸ್ಗಳಿಂದ ಆತನಿಗೆ ಸೌಂಡ್ ಬರ್ತದೆ. ಮತ್ತು ಉಳಿದಂತಹ ಒಂದು ಆನಿಯನ್ಸ್ಗಳು ಸೌಂಡ್ ಎಲ್ಲಿ ಬರ್ತದೆ, ಡಸ್ಟ್ಬಿನ್ ಹತ್ತಿರದಿಂದ ಬರ್ತದೆ. ಮತ್ತು ದ ಓವನ್ ಆ್ಯಂಡ್ ಆಲ್ ಓವರ್ ದ ಕಿಚನ್, ಮತ್ತು ಓವನ್ ಹತ್ತಿರ. ನೋಡಿ, ಇಲ್ಲಿ ಡಸ್ಟ್ಬಿನ್ ಕಾಣಿಸ್ತಾ ಇದೆ ಅಲ್ವಾ, ಆ ಡಸ್ಟ್ಬಿನ್ ಹತ್ತಿರ, ಮತ್ತು ಆ ಒಂದು ಕಬೋರ್ಡ್ ಹತ್ತಿರ, ಹಾಗೆಯೇ ಒಂದು ಕಿಚನ್ನಲ್ಲಿ ಕಟ್ಟೆಯ ಮೇಲೆ, ಗ್ಯಾಸ್ ಹತ್ತಿರ, ಎಲ್ಲ ಕಡೆಯೂ ಕೂಡ ಎಲ್ಲ ಕಡೆ ಅವು ಏನಾಗಿರ್ತವೆ, ಆನಿಯನ್ಸ್ ಹೋಗಿಬಿಟ್ಟಿರ್ತವೆ. ಆತ ಏನು ಮಾಡ್ತಾನೆ, ಎಲ್ಲವನ್ನು ಹುಡುಕಿ ತೊಗೊಂಬರ್ತಾನೆ. ಗೋಪು ಟುಕ್ ಎ ಲಾಂಗ್ ಟೈಮ್ ಕಲೆಕ್ಟಿಂಗ್ ಆಲ್ ದ ಆನಿಯನ್ಸ್. ಆದರೆ ಆತನಿಗೆ ಏನಾಗ್ತದೆ, ಈ ಎಲ್ಲ ಆನಿಯನ್ಸ್ಗಳನ್ನು ಹುಡುಕುವಷ್ಟೊತ್ತಿಗೆ ತುಂಬ ಸಮಯ ಆಗಿಬಿಟ್ಟಿರ್ತದೆ. ಲಾಂಗ್ ಟೈಮ್, ಆತ ತುಂಬ ಸಮಯ ಆತ ತೆಗೆದುಕೊಳ್ತಾನೆ. ದ್ಯಾಟ್ ಡೇ ಡಿನ್ನರ್ ವಾಸ್ ರಿಯಲಿ ಲೇಟ್. ಆ ದಿನ ಏನಾಗ್ಬಿಡ್ತದ, ಈತ ಎಲ್ಲ ಈರುಳ್ಳಿಗಳನ್ನು ಹುಡುಕಿ ತಂದು ಮತ್ತು ಅಡುಗೆ ಮಾಡಬೇಕು ಅಂದರೆ ಆ ದಿನ ತುಂಬ ಲೇಟ್ ಆಗಿಬಿಟ್ಟಿರ್ತದೆ ಊಟದ ಸಮಯ. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ದ ನಾಟಿ ಆನಿಯನ್ಸ್. ಇದೆಲ್ಲ ಆಗಿರೋದು ಯಾರಿಂದ, ದ ನಾಟಿ ಪಿಂಕ್ ಆನಿಯನ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ, ಪಿಂಕ್ ಆನಿಯನ್ ಏನು ಮಾಡ್ತದೆ, ಅದು ತುಂಟತನ ಮಾಡ್ತದೆ. ಆ ಒಂದು ಆನಿಯನ್ಸ್ಗಳಿಂದಾಗಿ ಇಷ್ಟೆಲ್ಲ ಡಿನ್ನರ್ ಲೇಟ್ ಆಯಿತು, ಮತ್ತು ಗೋಪುಗೆ ಇಷ್ಟೆಲ್ಲ ಹುಡುಕುವಂಥ ಕೆಲಸ ಆಯಿತು. ಅರ್ಥ ಆಯ್ತಲ್ವ ಮಕ್ಕಳೇ? ಈ ರೀತಿಯಾಗಿ ಆನಿಯನ್ಸ್ ಏನು ಮಾಡ್ತಾವ, ಆ ಗೋಪುವಿಗೆ ಒಂದು ತುಂಟತನದ ಒಂದು ಕೆಲಸವನ್ನು ಹಚ್ಚಿಬಿಡ್ತಾವೆ. ತುಂಟತನ ಮಾಡಿ ಏನು ಮಾಡಿಬಿಡ್ತಾವ, ಗೋಪುವಿಗೆ ಹುಡುಕುವಂಥ ಒಂದು ಕೆಲಸವನ್ನು ಹಚ್ಚಿರ್ತಾವ. ಅರ್ಥ ಆಯ್ತಾ? ಗೋಪು ದ ನಾಟಿ ಆನಿಯನ್ಸ್. ದ ನಾಟಿ ಆನಿಯನ್ಸ್ ಬಗ್ಗೆ ಸ್ಟೋರಿಯನ್ನು ಕೇಳಿದ್ರಲ್ವ ಮಕ್ಕಳೇ? ಇಲ್ಲಿ ಕೆಲವೊಂದಿಷ್ಟು ಏನು ಮಾಡಿದ್ದಾರೆ, ನ್ಯೂ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ನ್ಯೂ ವರ್ಡ್ಸ್: ಟಿನಿ, ಸ್ಮಾಲ್. ಟಿನಿ ಅಂದ್ರೇನು, ಸ್ಮಾಲ್. ನಾಟಿ ಅಂದ್ರೆ ಕಾಸಿಂಗ್ ಟ್ರಬಲ್, ತುಂಟತನ ಅಂತ ಕರಿತೀವಿ ನಾವು. ಸ್ಪೀಕ್. ನೆಕ್ಸ್ಟ್ ಕ್ವಶನ್. ಈಗ ಇದಕ್ಕೆ ಸಂಬಂಧಿಸಿದಂತೆ ನಾವು ಇದುವರೆಗೆ ಪಾಠವನ್ನು, ಅದು ಸ್ಟೋರಿಯನ್ನು ಕೇಳಿದ್ದೇವೆ, ಹಾಗೆ ಅನೇಕ ಹೊಸ ಪದಗಳ ಅರ್ಥಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಈಗ ಬಿಡಿಸೋಣ ನೋಡಿ. ಮೊದಲನೆಯದಾಗಿ, ಮ್ಯಾಚ್ ದ ವರ್ಡ್ಸ್ ಗಿವನ್ ಇನ್ ಲಿಸ್ಟ್ ಎ ವಿತ್ ದ ವರ್ಡ್ಸ್ ಇನ್ ಲಿಸ್ಟ್ ಬಿ. ಎ ಲಿಸ್ಟಲ್ಲಿ ಇರ್ತಕ್ಕಂತಹ ಒಂದು ಶಬ್ದಗಳನ್ನು ಬಿ ಲಿಸ್ಟಲ್ಲಿರ್ತಕ್ಕಂತಹ ಶಬ್ದಗಳಿಗೆ ಹೊಂದಿಸಬೇಕು. ಆನಿಯನ್ಸ್ ನೋಡಿ. ಮೊದಲನೆಯದಾಗಿ ಆನಿಯನ್ಸ್. ಆನಿಯನ್ಸ್ ಅಂದರೆ ಯಾವ ಕಲರ್ ಇದ್ದು ಆನಿಯನ್ಸ್ ಇದರಲ್ಲಿ ಯಾವ್ದು ಹೊಂದುತ್ತೆ ಬಿ ಭಾಗದಲ್ಲಿ ಅಂದ್ರೆ ರೆಡ್ ಮತ್ತು ವೈಟ್. ನೋಡಿ, ಡಿ ಆಪ್ಷನ್ ಅದಕ್ಕೆ ಸರಿಯಾಗಿ ಹೊಂದುತ್ತೆ, ರೆಡ್ ಆ್ಯಂಡ್ ವೈಟ್. ನೈಫ್. ನೈಫ್ ಅಂದರೆ ಚಾಕು ಅಲ್ವಾ, ಅದು ಶಾರ್ಪ್ ಆಗಿರುತ್ತೆ, ಅದಕ್ಕೆ ಸರಿಯಾಗಿ ಹೊಂದೋದು ಸಿ. ಗೋಪು. ಗೋಪು ಏನಾಗಿರ್ತಾನ, ಟಯರ್ಡ್ ಆಗಿರ್ತಾನ, ಹೌದಲ್ವಾ? ಟಯರ್ಡ್ ಅನ್ನುವಂಥ ಪದ ಸರಿಯಾಗಿ ಹೊಂದುತ್ತೆ. ಇನ್ನು ಕೊನೆಯದಾಗಿ ವಾಯ್ಸ್ ಅನ್ನುವಂಥ ಪದ ಉಳಿದಿದೆ, ಆಪ್ಷನ್ ಬಿ ಸಾಫ್ಟ್. ವಾಯ್ಸ್ ಅಂದರೆ ಅದಕ್ಕೆ ಸಾಫ್ಟ್ ಅನ್ನುವಂಥ ಪದ ಏನಾಗುತ್ತೆ, ಹೊಂದುತ್ತೆ. ಈ ರೀತಿಯಾಗಿ ಮ್ಯಾಚ್ ವರ್ಡ್ಸ್ಗಳನ್ನು ಮ್ಯಾಚ್ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ಹಾಗೆ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಗೆರೆಯಲ್ಲಿ ಆ ಪದಗಳನ್ನು ಬರಿಬೇಕು, ಹೊಂದಿಸಿರ್ತಕ್ಕಂಥ ಪದಗಳನ್ನು ಇಲ್ಲಿ ಬರಿಬೇಕು. ಇನ್ನು ಸೆಕೆಂಡ್ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಅಬೌವ್ ಆ್ಯಂಡ್ ಸೇ ದ ಸೆಂಟೆನ್ಸಸ್ ಅಲೌಡ್. ನೋಡಿ, ಇಲ್ಲಿ ಒಂದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಈಗ ನಾವು ಬರಿಬೇಕು. ಮೊದಲನೇದಾಗಿ ನೋಡಿ, ಪ್ರಶ್ನೆಯನ್ನು ಓದ್ತೀನಿ. ಗೋಪು ಬಾಟ್ ಆನಿಯನ್ಸ್ ಸಮ್ವೇರ್ ಡ್ಯಾಶ್ ಆ್ಯಂಡ್ ಸಮ್ವೇರ್ ಡ್ಯಾಶ್. ನೋಡಿ, ಗೋಪು ಏನು ಮಾಡಿದ, ಆನಿಯನ್ಸ್ಗಳನ್ನು ತೆಗೆದುಕೊಂಡು ಬಂದ. ಸಮ್ವೇರ್ ಏನಿದು, ಬಿಗ್. ಸಮ್ವೇರ್ ಸ್ಮಾಲ್. ಸ್ಮಾಲ್ ಇದು. ನೆಕ್ಸ್ಟ್ ಕ್ವಶನ್, ಹಿ ಟುಕ್ ಎ ಡ್ಯಾಶ್ ನೈಫ್
ಎಂಥ ನೈಫ್ ಇತ್ತು ಅವನ ಹತ್ರ? ಶಾರ್ಪ್ ನೈಫ್, SHARP, ಶಾರ್ಪ್. ಗೋಪು ವಾಸ್ ವೆರಿ ಟಯರ್ಡ್. ಮೂರನೇದು, ಗೋಪು ವಾಸ್ ವೆರಿ ಟಯರ್ಡ್. ಇನ್ನು ಕೊನೆಯದಾಗಿರ್ತಕ್ಕಂಥ ನಾಲ್ಕನೆಯ ಒಂದು ಪ್ರಶ್ನೆ, ದ ಆನಿಯನ್ಸ್ ಸ್ಪೋಕ್ ಇನ್ ಎ ಡ್ಯಾಶ್ ವಾಯ್ಸ್, ಸಾಫ್ಟ್ ವಾಯ್ಸ್. ಹೌದಲ್ವಾ? ಎಂಥ ಒಂದು ವಾಯ್ಸ್ ಇತ್ತವು ಆನಿಯನ್ಸದ್ದು? ಸಾಫ್ಟ್ ವಾಯ್ಸಿಂದ ಅವು ಮಾತನಾಡ್ತಾ ಇದ್ವು. ಗೊತ್ತಾಯ್ತಾ? ಇನ್ನು ಆನ್ಸರ್ ದೀಸ್ ಕ್ವೆಶನ್ಸ್ ಓರಲಿ ಆ್ಯಂಡ್ ದೆನ್ ರೈಟ್ ದ್ಯಾಮ್. ನೋಡಿ, ಇಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅವುಗಳಿಗೆ ಉತ್ತರಗಳನ್ನು ಈಗ ನೋಡೋಣ. ದ ನಾಟಿ ಆನಿಯನ್. ಮೊದಲನೇ ಪ್ರಶ್ನೆ, ವಾಟ್ ಡಿಡ್ ಗೋಪು ಬೈ ಫ್ರಾಮ್ ದ ಮಾರ್ಕೆಟ್? ಗೋಪು ಮಾರ್ಕೆಟ್ನಿಂದ ಏನೇನು ಕೊಂಡುಕೊಂಡು ಬಂದ ಅಂತ ಪ್ರಶ್ನೆ ಇದೆ. ಗೋಪು ಬಾಟ್ ಆನಿಯನ್ಸ್ ಫ್ರಾಮ್ ದ ಮಾರ್ಕೆಟ್. ಗೋಪು ಏನು ಮಾಡ್ತಾನ? ಈರುಳ್ಳಿಯನ್ನು ಮಾರ್ಕೆಟ್ನಿಂದ ಕೊಂಡುಕೊಂಡು ಬರ್ತಾನ. ಇನ್ನು ಎರಡನೆಯ ಪ್ರಶ್ನೆ, ವಾಟ್ ಡಿಡ್ ದ ನಾಟಿ ಆನಿಯನ್ ಆಸ್ಕ್ ದ ಅದರ್ಸ್ ಟು ಡೂ? ನೋಡಿ, ನಾಟಿ ಆನಿಯನ್ ಉಳಿದಂತಕ್ಕಂತಹ ಒಂದು ಆನಿಯನ್ಗಳನ್ನು ಏನಂತ ಕೇಳ್ತದ? ದ ನಾಟಿ ಆನಿಯನ್ ಟೋಲ್ಡ್ ದ ಅದರ್ ಆನಿಯನ್ಸ್ ಟು ಜಂಪ್ ಔಟ್ ಆಫ್ ದ ಪಾಕೆಟ್. ನೋಡಿ, ಆ ಪಾಕೆಟಿಂದ ನೀವೇನು ಮಾಡಿರಿ, ಜಿಗಿದು ಹೊರಗಡೆ ಬರ್ರಿ ಅಂತ ಪಿಂಕ್ ಆನಿಯನ್ ಹೇಳುತ್ತಲ್ವಾ? ಹಾಂ, ಅದೇ ಆ ಉಳಿದಂತಹ ಆನಿಯನ್ಗಳನ್ನು ಹೇಳುವಂತಹ ವಾಕ್ಯ. ಮುಂದಿನ ಪ್ರಶ್ನೆ, ದ ಆನಿಯನ್ಸ್ ವೇರ್ ಫೌಂಡ್ ಇನ್ ಡ್ಯಾಶ್ ABC ಅಂತ 3 ಏನು ಮಾಡಿದ್ದಾರೆ, ಡ್ಯಾಶ್ಗಳನ್ನು ನಿಮ್ಮ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಪಠ್ಯಪುಸ್ತಕದಲ್ಲಿ. ನೀವು ಅವುಗಳನ್ನ ಬರಿಬೇಕು. ಆನಿಯನ್ಸ್ಗಳನ್ನು ಗೋಪು ಎಲ್ಲೆಲ್ಲಿ ಹುಡುಕ್ತಾನ? ಫೌಂಡ್, ಇದು ಫಾಸ್ಟ್ ಫಾರ್ಮ್. ಫೈಂಡ್ನ ಫಾಸ್ಟ್ ಫಾರ್ಮ್ ಫೌಂಡ್. ಆನಿಯನ್ಸ್ಗಳನ್ನ ಎಲ್ಲೆಲ್ಲಿ ಆತ ಹುಡುಕ್ತಾನ? ಕಬೋರ್ಡ್, ಡಸ್ಟ್ಬಿನ್, ಕಾರ್ನರ್, ಎವ್ರಿವೇರ್, ಎಲ್ಲ ಕಡೆನೂ ಕಿಚನಲ್ಲಿ ಆತ ಹುಡುಕ್ತಾನೆ. ಹೌದಲ್ವಾ? ಇನ್ನು ಕೊನೆಯ ಪ್ರಶ್ನೆ, ವೈ ಡು ಯು ಥಿಂಕ್ ದ ಡಿನ್ನರ್ ವಾಸ್ ಎ ಬಿಟ್ ಲೇಟ್? ನೋಡಿ, ಡಿನ್ನರ್ ಯಾಕೆ ಲೇಟ್ ಆಯಿತು ಅನ್ನೋ ಕಾರಣ ಕೇಳಿದ್ದಾರೆ ಅವರು. ನೋಡಿ, ದ ಡಿನ್ನರ್ ವಾಸ್ ಎ ಬಿಟ್ ಲೇಟ್ ಬಿಕಾಸ್ ಆಫ್ ದ ನಾಟಿ ಆನಿಯನ್ಸ್ ಆಸ್ ಸಮ್ ಆಫ್ ದಮ್ ವೆಂಟ್ ಅಂಡರ್ ದ ಕಬೋರ್ಡ್, some went into a corner and some hid behind the dustbin. Gopu took a long the time in collecting all the onions. ನೋಡಿ, ಆತ ಗೋಪು ಇಷ್ಟೆಲ್ಲ ಆನಿಯನ್ಸ್ಗಳನ್ನು ಬೇರೆ ಬೇರೆ ಸ್ಥಳದಲ್ಲಿ ಎಲ್ಲ ಕಿಚನ್ ತುಂಬ ಹೋಗಿರ್ತಕ್ಕಂಥ ಆನಿಯನ್ಸ್ಗಳನ್ನು ಹುಡುಕಿ ತರಲಿಕ್ಕೆ ಲಾಂಗ್ ಟೈಮ್ ಆಯಿತು, ಅವುಗಳನ್ನ ಸೇರಿಸಲಿಕ್ಕೆ. ಅದಕ್ಕೋಸ್ಕರ ಏನಾಯಿತು? ಡಿನ್ನರ್ ಲೇಟ್ ಆಯಿತು. ಹೌದಲ್ವ ಮಕ್ಕಳೇ? ಗೋಪುವಿಗೆ ಇವೆಲ್ಲವುಗಳನ್ನು ಹುಡುಕಿ ತರಲಿಕ್ಕೆ ಲಾಂಗ್ ಟೈಮ್ ಆಗಿರೋದ್ರಿಂದ ಡಿನ್ನರ್ ಲೇಟ್ ಆಯಿತು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾದಂತಹ ಪ್ರಶ್ನೋತ್ತರಗಳನ್ನು ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೇಳ್ತಾರ, ಅವುಗಳನ್ನ ನೀವು ಈ ರೀತಿಯಾಗಿ ಸರಿಯಾಗಿ ಬರೆದುಕೊಳ್ಳಿರಿ. ಅರ್ಥ ಆಯ್ತಾ? ಇಲ್ಲಿಗೆ ದ ನಾಟಿ ಆನಿಯನ್ ಅನ್ನುವಂಥ ಒಂದು ಸ್ಟೋರಿ ಮುಗಿಯಿತು. ಹಾಗೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕೂಡ ಈಗ ಪೂರ್ತಿಯಾಗಿ ನೋಡಿದ್ದೇವೆ. ಇವುಗಳನ್ನು ಕೂಡ ನೀವು ಬರೆದುಕೊಳ್ಳಿರಿ, ಹಾಗೆ ಸ್ಟೋರಿಯನ್ನು ಅರ್ಥ ಮಾಡಿಕೊಳ್ಳಿ, ಹಾಗೆ ನ್ಯೂ ವರ್ಡ್ಸ್ಗಳನ್ನು ಅರಿತುಕೊಳ್ಳಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.